ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಪ್ರಗತಿ ಚಾನಲ್. ಈ ವಿಡಿಯೋದಲ್ಲಿ ನಾನು ಯು ಪಿ ಎಸ್ ಸಿ ಸಿ ಎಸ್ ಸಿ ಎಲ್ಲ ಸರ್ವಿಸನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. IAS, IPS, IFS ಆ್ಯಂಡ್ ಆಲ್ ಗ್ರೂಪ್ ಎ ಆ್ಯಂಡ್ ಬಿ ಸರ್ವಿಸಸ್, ಅದರದ್ದು ಎಲಿಜಿಬಿಲಿಟಿ, ಎಕ್ಸಾಮ್ ಪ್ಯಾಟರ್ನ್, ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಎಲ್ಲ ಟಾಪಿಕ್ಸನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಂಪ್ಲೀಟ್ ಗೈಡ್ ಫಾರ್ ಯು ಪಿ ಎಸ್ ಸಿ ಆಸ್ಪಿರೆಂಟ್ಸ್. ಓಕೆ, ಲೆಟ್ಸ್ ಸ್ಟಾರ್ಟ್. ನಾವು ಯು ಪಿ ಎಸ್ ಸಿ ಎಕ್ಸಾಮ್ ಬರೋಕ್ಕಿಂತ ಮುಂಚೆ ಯು ಪಿ ಎಸ್ ಸಿ ಎಕ್ಸಾಮ್ ಮೀನಿಂಗನ್ನು ನೋಡ್ಕೊಳ್ಳೋಣ ಫಸ್ಟ್. ಓಕೆನಾ? ವಾಟ್ ಈಸ್ ಯು ಪಿ ಎಸ್ ಸಿ ಸಿ ಎಸ್ ಸಿ? ಯು ಪಿ ಎಸ್ ಸಿ ಸಿ ಎಸ್ ಸಿ ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಸಿ ಎಸ್ ಸಿ, ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್. It is conducted by the Union Public Service Commission to recruit candidates for various civil services in India. ಓಕೆ, ಆ ಸರ್ವಿಸ್ಗಳು ಎರಡು ಡಿವೈಡ್ ಆಗಿರುತ್ತೆ, ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಅಂತ. ಓಕೆ, ಲೆಟ್ಸ್ ಸ್ಟಾರ್ಟ್. ಗ್ರೂಪ್ ಎ ಸರ್ವಿಸಸ್ ಯಾವುದೆಲ್ಲ ಅಂತ ನೋಡುವ. ಗ್ರೂಪ್ ಎ ಸರ್ವಿಸಲ್ಲಿ ಆಲ್ ಇಂಡಿಯಾ ಸರ್ವಿಸಸ್ ಮತ್ತು ಸೆಂಟ್ರಲ್ ಸರ್ವಿಸಸ್ ಅಂತ ಇರುತ್ತೆ. ಆಲ್ ಇಂಡಿಯಾ ಸರ್ವಿಸಸ್ ಯಾವುದೆಲ್ಲ ಅಂದರೆ IAS, IPS, IFS. IAS ಅಂದರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, IPS ಇಂಡಿಯನ್ ಪೊಲೀಸ್ ಸರ್ವಿಸ್, IFS ಇಂಡಿಯನ್ ಫಾರಿನ್ ಸರ್ವಿಸ್. ಓಕೆ, ನೆಕ್ಸ್ಟ್ ಸೆಂಟ್ರಲ್ ಸರ್ವಿಸಸ್ ಗ್ರೂಪ್ ಎಲ್ಲಿ ಯಾವುದೆಲ್ಲ ಬರುತ್ತೆ ಅಂತ. IRS ಇಂಡಿಯನ್ ರೆವಿನ್ಯೂ ಸರ್ವಿಸ್, ಇನ್ಕಮ್ ಟ್ಯಾಕ್ಸ್. IAAS ನೋಡಿ, ಇದರಲ್ಲಿ ನಾವು ಆಲ್ ಇಂಡಿಯಾ ಸರ್ವಿಸಸ್ಸಲ್ಲಿ IAS ಅಂತ ಇರುತ್ತೆ, ಅದು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಇದು IAAS ಇಂಡಿಯನ್ ಆಡಿಟ್ ಆ್ಯಂಡ್ ಅಕೌಂಟ್ ಸರ್ವಿಸ್. ಕೆಲವೊಮ್ಮೆ ಇದು ಹೇಳುವಾಗಿರ್ಬೋದು ಅಥವಾ ಬರೆಯುವಾಗ ಇದು ರಾಂಗ್ ಆಗುತ್ತೆ. ನೆಕ್ಸ್ಟ್ IFS, IRMS. IFS is the Indian Forest Service. IRMS Indian Railway Management Service. Next IRTS Indian Railway Traffic Service. Next IDAS Indian Defence Account Service. Next CSS Central Secretaries Service. IIS Indian Information Service. IES Indian Economic Service. ISS Indian Statistical Service and others. ಓಕೆ, ಇಷ್ಟು ಗ್ರೂಪ್ ಎ ಸರ್ವಿಸಸ್. ನೆಕ್ಸ್ಟ್ ಗ್ರೂಪ್ ಬಿ ಸರ್ವಿಸಸ್ ಯಾವುದೆಲ್ಲ ಅಂತ ನೋಡುವ. ಗ್ರೂಪ್ ಬಿ ಸರ್ವಿಸಸ್ ಈಸ್ ಕಂಡಕ್ಟೆಡ್ ಬೈ UPSC ಆರ್ ಅದರ್ ಡಿಪಾರ್ಟ್ಮೆಂಟ್ಸ್. ಅದು ಯಾವುದೆಲ್ಲ ಅಂತ ಎಕ್ಸಾಂಪಲ್ಸ್ಗೆ ಕೊಟ್ಟಿದ್ದೀವಿ ಇಲ್ಲಿ. ಆರ್ಮಡ್ ಫೋರ್ಸಸ್ ಹೆಡ್ ಕ್ವಾರ್ಟರ್ಸ್, ಮತ್ತು ಡೆಲ್ಲಿ, ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್, ಲಕ್ಷದ್ವೀಪ್, ದಮನ್, ದಿಯು, ದಾಬೋರ್ ಆ್ಯಂಡ್ ನಾಗರ ಹವೇಲಿ, ಸಿವಿಲ್ ಸರ್ವಿಸಸ್, ಪೊಲೀಸ್ ಸರ್ವಿಸಸ್, ಪಾಂಡಿಚೇರಿ ಆ್ಯಂಡ್ ಎಕ್ಸೆಟ್ರಾ. ಓಕೆ, ನೆಕ್ಸ್ಟ್ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇದೆ UPSC CSC ಅಂತ ನೋಡುವ. ಎಕ್ಸಾಮ್ ಪ್ಯಾಟರ್ನ್ ಪ್ರಿಲಿಮ್ಸಲ್ಲಿ ಪೇಪರ್ 1 ಆ್ಯಂಡ್ ಪೇಪರ್ 2 ಅಂತ ಇರುತ್ತೆ. ಫಸ್ಟ್ ಪೇಪರ್ 1 ಜನರಲ್ ಸ್ಟಡೀಸ್ ಬಗ್ಗೆ ಇರುತ್ತೆ, 200 ಮಾರ್ಕ್ಸ್ಗೆ ಇರುತ್ತೆ. ನೆಕ್ಸ್ಟ್ ಪೇಪರ್ 2 ಅಲ್ಲಿ CSAT ಕ್ವಾಲಿಫೈಯಿಂಗ್ 200 ಮಾರ್ಕ್ಸ್. ಓಕೆ, ಅದರಲ್ಲಿ 33% ಪಾಸ್ ಮಾರ್ಕ್ಸ್ ತೆಗೆದ್ರೆ ಸಾಕು. ಇದು ನಮಗೆ ಫೈನಲ್ ರಿಸಲ್ಟಿಗೆ ಕೌಂಟ್ ಆಗಲ್ಲ, ಇದು ಎಂಟ್ರೆನ್ಸ್ ಎಕ್ಸಾಮ್ ಥರ. ಓಕೆ, ಇದರದ್ದು ಟೈಪ್ ಆಬ್ಜೆಕ್ಟಿವ್ MCQ ರೀತಿ ಇರುತ್ತೆ. ಕ್ವಾಲಿಫೈಯಿಂಗ್ ನೇಚರ್ ಫಸ್ಟ್ ಪ್ರಿಲಿಮ್ಸ್ ಆದಮೇಲೆ ನೆಕ್ಸ್ಟ್ ಮೇನ್ಸಲ್ಲಿ 9 ಪೇಪರ್ಸ್ ಇರುತ್ತೆ. ಈ ಎಕ್ಸಾಮ್ ಡಿಸ್ಕ್ರಿಪ್ಟಿವ್ ಆಗಿರುತ್ತೆ, ನಾಟ್ ಆಬ್ಜೆಕ್ಟಿವ್. ಇದರಲ್ಲಿ 9 ಪೇಪರ್ಸ್ ಇರುತ್ತೆ. ಅದು ಯಾವುದೆಲ್ಲ ಅಂತ ನೋಡುವ. ಫಸ್ಟ್ ಎಸ್ಸೆ, ನೆಕ್ಸ್ಟ್ ಜನರಲ್ ಸ್ಟಡೀಸ್ 4 ಪೇಪರ್ಸ್ ಇರುತ್ತೆ. ಅದಾದಮೇಲೆ ಆಪ್ಷನಲ್ 2 ಪೇಪರ್ಸ್, ಲ್ಯಾಂಗ್ವೇಜಸ್ 2 ಪೇಪರ್ಸ್. ಲ್ಯಾಂಗ್ವೇಜಸ್ ಕ್ವಾಲಿಫೈಯಿಂಗ್ಗೆ ಮಾತ್ರ ಬರೋದು. ಟೋಟಲ್ ಮಾರ್ಕ್ಸ್ 1750 ಬರುತ್ತೆ. ಇದು ಫೈನಲ್ಗೆ ಕೌಂಟ್ ಆಗುತ್ತೆ, ಬಟ್ ಲ್ಯಾಂಗ್ವೇಜ್ ಕ್ವಾಲಿಫೈಯಿಂಗ್ಗೆ ಮಾತ್ರ, ಅದು ಕೌಂಟ್ ಆಗಲ್ಲ. ಓಕೆ, ನೆಕ್ಸ್ಟ್ ಇಂಟರ್ವ್ಯೂಗೆ ಪರ್ಸ್ನಾಲಿಟಿ ಟೆಸ್ಟ್ ಕಂಡಕ್ಟೆಡ್ ಬೈ UPSC. ಇದು ಜಸ್ಟ್ ಪರ್ಸ್ನಾಲಿಟಿ ಟೆಸ್ಟ್ ಮಾಡಲಿಕ್ಕೆ, ನಿಮ್ಮ ಕಾನ್ಫಿಡೆನ್ಸ್ ಹೇಗಿದೆ, ಕಮ್ಯುನಿಕೇಷನ್ ಹೇಗಿದೆ, ಪ್ರೆಸೆನ್ಸ್ ಆಫ್ ಮೈಂಡ್ ಕೌಂಟ್ ಆಗುತ್ತೆ. ಇಲ್ಲಿ 275 ಮಾರ್ಕ್ಸ್ ಟೋಟಲ್. ಮೇನ್ಸ್ ಇತ್ತು 750 ಮಾರ್ಕ್ಸ್ ಪ್ಲಸ್ ಇಂಟರ್ವ್ಯೂದು 275. ಪ್ರಿಲಿಮ್ಸ್ ಮಾರ್ಕ್ಸ್ ಇದು ಕೌಂಟ್ ಆಗಲ್ಲ, ಫೈನಲ್ಗೆ ಕೌಂಟ್ ಆಗಲ್ಲ. ಓಕೆ, ಇದು ಎಕ್ಸಾಮ್ ಪಾರ್ಟನ್ನು. ನೆಕ್ಸ್ಟ್ ಎಲಿಜಿಬಿಲಿಟಿ ಫಾರ್ UPSC CSC. ಏನು ಎಲಿಜಿಬಿಲಿಟಿ ಇರಬೇಕು ಎಕ್ಸಾಮ್ ಕೊಡಬೇಕಂತ ನೋಡುವ. ನ್ಯಾಷನಾಲಿಟಿ ಇಂಡಿಯನ್ ಸಿಟಿಸನ್ ಆಗಿರಬೇಕು. ನೆಕ್ಸ್ಟ್ ಏಜ್ ಲಿಮಿಟ್ ಜನರಲ್ಗಾದರೆ 21 to
32 ಇಯರ್ಸ್ ಇರಬೇಕು, ಅಂದರೆ ಮಿನಿಮಮ್ 21 ಇಯರ್ಸ್ ಇರಲೇಬೇಕು. ನೆಕ್ಸ್ಟ್ OBC 21 to 35 ಇಯರ್ಸು, ಅಂದರೆ ಜನರಲ್ಗೆ ನೋಡಿ 32 ಇಯರ್ಸಿಗೆ ಅವರಿಗೆ ಎಂಡ್ ಆಗುತ್ತೆ, ಲಿಮಿಟ್ ಬರುತ್ತೆ. ನೆಕ್ಸ್ಟ್ OBCಯೇ 35 ಇಯರ್ಸ್ಗೆ. ನೆಕ್ಸ್ಟ್ SC/STಗೆ 21 to 37 ಇಯರ್ಸ್ವರೆಗೆ ಇರುತ್ತೆ. ಅದಾದಮೇಲೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬೇಕಂದರೆ ಈ ಎಕ್ಸಾಮ್ ಕೊಡಬೇಕಾದ್ರೆ ಬ್ಯಾಚುಲರ್ ಡಿಗ್ರೀಸ್ ಇನ್ ಎನಿ ಸ್ಟ್ರೀಮ್, ಯಾವುದೇ ಸ್ಟ್ರೀಮ್ ಆಗಿರ್ಬೋದು, ಕಾಮರ್ಸ್, ಆರ್ಟ್ಸ್, ಸೈನ್ಸ್ ಯಾವುದು ಕೂಡ ಆಗ್ಬೋದು. ನೆಕ್ಸ್ಟ್ ಅಟೆಂಪ್ಟ್ಸ್ ಜನರಲ್ಗೆ ಆದರೆ 6 ಇರುತ್ತೆ, OBC 9 ಅಟೆಂಪ್ಟ್ಸ್ ಕೊಡ್ಬೋದು. SC/ST ಲೋ ಲಿಮಿಟ್, ಅವ್ರಿಗೆ 37 ಇಯರ್ಸ್ ತನಕ ಎಷ್ಟು ಅಟೆಂಪ್ಟ್ ಬೇಕಾದರೂ ಕೊಡ್ಬೋದು. ನೆಕ್ಸ್ಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಆ್ಯಸ್ ಪರ್ ಸರ್ವಿಸ್ ರಿಕ್ವೈರ್ಮೆಂಟ್ಸ್. ಓಕೆ, ಈ ವಿಡಿಯೋದಲ್ಲಿ ನಾನು UPSC ಸರ್ವಿಸಸ್ ಎಕ್ಸಾಮ್ ಪ್ಯಾಟರ್ನ್ ಮತ್ತು ಎಲಿಜಿಬಿಲಿಟಿ ಬಗ್ಗೆ ಎಲ್ಲ ಹೇಳಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೋಟಿವೇಶನ್ ಅನ್ನೋದು ಶಾರ್ಟ್ ಟರ್ಮ್, ಕನ್ಸಿಸ್ಟೆನ್ಸಿ ಅನ್ನೋದು ಲಾಂಗ್ ಟರ್ಮ್. ನಿಮಗೆ ಯಾವ್ದು ಬೇಕು ಚೂಸ್ ಮಾಡ್ಕೊಳ್ಳಿ. ಐ ಹೋಪ್ ಯು ವಿಲ್ ಚೂಸ್ ದ ರೈಟ್ ಒನ್.